ಅಲ ಅಲ ಅಕ್ಕ ನಾನು ಕನಕ ಹೇಳವ ಹೇಳ ಗೊತ್ತಾಯ್ತು ಕಣ. ಅಯ್ಯೋ ಅದೇ ನಮ್ಮ ಅಣ್ಣ ಏನು ಫೋನ್ ಮಾಡ್ತಾನೆ ಅದೇ ಏನು ಹೇಳನೇ ಇಲ್ವಲ್ಲ ಅಂದ್ಬಿಟ್ಟು ನಾನು ಐಕ್ಳು ಕೇಳ್ಕೊಂಡು ನೀನು ಹೇಳ್ತೀಯ ಅಂದಲ್ಲ ಅದಕ್ಕೆ ಅಂದ್ಬಿಟ್ಟು ತೆಗೆ ಸುಮ್ಮನೆ ಅದೇ ಕನಕ. ಫೋನು ಎತ್ತಿ ಏನು ಹೇಳಕ್ಕೂ ಆಗಿಲ್ಲ ನಾನು. ನೀನೇನು ಹೇಳ್ನಿವಲ್ಲ ಅದಕ್ಕೆ ನಾನು ಫೋನ್ ಎತ್ತನಿಲ್ಲ. ಅಯ್ಯೋ ಏನವ ಏನು ಹೇಳೋದು ನಾನು ಅಲ್ಲ ಕನಕ ಕಾವನು ನಮ್ಮ ಅಣ್ಣನ ಮಗನ ಮದುವೆ ಮಾಡು ಅಂತ ಹೇಳಿದ್ನಲ್ಲ ಸುದ್ದಿ ಏನು ಮಾತಾಡಿದ್ರಿ? ಮಾವನಿಗೂ ಹೇಳಿದೆ, ಮಾವನು ಏನು ಹೇಳಲಿಲ್ಲ, ನೀನು ಏನು ಫೋನು ಮಾಡಲಿಲ್ಲ, ಮನೆ ತಕ್ಕ ಬರ್ನಿಲ್ಲ. ಅದಕ್ಕೆ ಹೆಂಗೆ ಮಾಡಿದೆ. ಅಯ್ಯೋ ಏನು ಕೇಳಿಯೇ ಬೈತವೆ ಕಣವ ಇಕ್ಳು. ಈಗ ಅಲ್ಲಿ ಇಷ್ಟೆಲ್ಲ ರಾಗಲೇ ರಾಮಾಯಣ ಆಗದೆ. ನಾನು ಆವತ್ತೇ ಹೇಳಿ ನಿನಗೆ ನಾವು ಅದೇನು ನಿಮ್ಮ ಅಣ್ಣಂಗಂತೂ ಅಣ್ಣ ಅನ್ಬೇಡ ನೀನು ನಮ್ಮ ಮಾವ. ಯಾಕಣ್ಣ ಅಂದೀಯ ನೀನು? ನಿನಗೊಂಥರ ಸುಮ್ಮನ ನಿನಗೆ. ಅದೇ ನಿಮ್ಮ ಮಾವನೇ ಕಣವ. ಏನು ಕೆತ್ಕಕ್ಕೆ ಹೋಗ್ಬೇಡ ಈಗ, ಸುಮ್ಮನಿರು ನೀನು, ಸುಮ್ಮನೆ ಕೆತ್ಕಕ್ಕೆ ಹೋಗ್ಬೇಡ ಅಂತ ಅಂತು. ಅದಕ್ಕೆ ನಾನು ಏನು ಮಾತಾಡ್ನಿಲ್ಲ ಕಣವ. ಅಕ್ಕ ಬೇಕಾದ್ರೆ ಹೇಳು, ಐಕ್ಳು ಕೊಟ್ಟು ನಾನೇ ಮಾತಾಡ್ತೀನಂತೆ. ನನ್ನ ಮಕ್ಳು ಕೊಟ್ಟು ನಾನು ಮಾತಾಡೋಕ್ಕೆ ನನಗೆ ನೆದ್ರಕ್ಕ ಒಪ್ಪಿಸ್ತೀನಿ ನಾನೇ ಬೇಕಾರೆ. ಬೇಡ ಸುಮ್ಮನಿರ್ತಾ, ಈಗ ಮುಡಿಕೊಂಡು ಕುಂತಿದ್ದವು ನಾವು ದುಡ್ಡ. ನಮಗೆ ಎಷ್ಟು ಕಷ್ಟ ಆಗದೆ ನಿನಗೆ ಗೊತ್ತು. ಸುಮ್ಮನಿರು, ಈ ಬರೆಯೋತಕ್ಕೆ ಬೇಡವೇ ಬೇಡ. ಈಗ ಎಲ್ಲಿದ್ದೀನಿ ನೀನು ಹೇಳಿಗ? ಅಯ್ಯೋ ಎಲ್ಲಿರನು ಅಲ್ತಾಯೋ ನೀ ಕತೆ. ಇನ್ನೆಲ್ಲಿರನಿ? ಇರು ಮತ್ತೆ ಬತ್ತೀನಿ ಅಲ್ಲಿಗೆ. ಕೆಲಸ ಆಯ್ತು ಕಂತೆ ಬತ್ತೇವನಿಕನ್ ಸುಮ್ಕಿರು. ಇರು ಅಲ್ಲೇ ಬತ್ತೇವನಿರಕ. ಯಾಕ್ಲೆ ತಾಯಿ ಯಾಕೆ ಬರಕ್ ಹೋದೆ ನೀನು? ಬತ್ತೇವನಿ ಅನ್ನಿಲ್ಲ ನಾನು. ನಾನು ಏನೋ ಮಾತಾಡ್ಬೇಕಾಗಿತ್ತು, ಮನೆ ತಗ ಮಾತಾಡೋಕಾಯ್ಕಲ ಇಕ್ಲಿರ್ತವೆ ಅನ್ಕೊಂಡಂಗೆ ಬಂದೆ ಕಣ್ ಸುಮ್ಕಿರು. ಇರು ಅಲ್ಲಿಗೆ ಬತ್ತೀನಿರು. ಅಕ್ಕ ಮೆತ್ತಗ್ ಬಾ. ಏನ್ಲೆ ತಾಯಿ ನಿಂದು? ಅಲ್ಲ ಕಣಕ್ಕ, ನಾನು ನಿನಗೆ ಕೆಟ್ಟದಾಗ್ಲಿ ಅಂತಂಗೆ ಆಡೋಣ. ಹೆಂಗೋ ನನ್ನ ಮಕ್ಕಳು ನೆಮ್ಮದಿಗೆ ಸೇರ್ಕೊಳ್ಳಿ ಅಂತಂಗೆ ಬಟ್ಟಾಡ್ತೀನಿ. ನಮ್ಮ ಅಣ್ಣನ ಮಗ ಎಷ್ಟೊಂದು ಒಳ್ಳೆಯವನು ಗೊತ್ತಾ. ಅಚ್ಚುಕಟ್ಟಾಗಿ ಫ್ಯಾಕ್ಟ್ರಿಗೆ ಹೋಯ್ತಾನೆ, ಒಳ್ಳೆ ಸಂಬಳ ತಗೋತಾನೆ, ಎಲ್ಲನೂ ಚೆನ್ನಾಗಿ, ಮನೆ ಕಡೆನೂ ಚೆನ್ನಾಗವ್ರೆ. ಇದ್ದಿದ್ರಲ್ಲಿ ಪರವಾಗಿಲ್ಲ, ಒಳ್ಳೆ ಹುಡುಗ. ಆಸ್ತಿ ಬದುಕೋಗಿಂತವ ಹುಡುಗ ಒಳ್ಳೇದಾಗಿರೋದು ಮುಖ್ಯ ತಾನೆ. ಈಗ ನೋಡು, ಯಾವುದೋ ಮೈಸೂರಲ್ಲಿ ದುಡ್ಡು ಕಾಸಲ್ಲಿ ಶ್ರೀಮಂತರು ಅಂತ ಮದುವೆ ಮಾಡಿಬಿಟ್ಟು ಹೊಡೆದಿನಿ ಅದಾಕ್ಬಿಟ್ಟ. ಅವೆಲ್ಲ ನೀನು ನೋಡೋಕ್ಕೆ ಅಲ್ವ ಟಿ ವಿಯ? ಅಯ್ಯೋ ನೋಡೋಕ್ಕಿಲ್ವವ, ನನಗೂ ನಿಜವಾಗ್ಲೂ ತಾಯಿ ನೀನು ಏನಾರು ಅನ್ಕೋ. ಅವೆಲ್ಲ ನೋಡಿದ್ರೆ ಹೊಸಿ ಎದ್ರಕಾಯ್ಕಿಲ್ಲ. ಮತ್ತು ನೀನು ಎದ್ರುಕೊಳ್ಳೋಳು, ನೀನು ಹೆದರಿಕೆ ಆಗೋಳು, ಹಿಂಗಾಡ್ತಾ ಕುಂತಿದ್ದೆ. ಮತ್ತೆ ಅಕ್ಕ ನೋಡು, ಗೊತ್ತಿರೋ ಜಾಗ ಮಾಡಬೇಕು, ಗೊತ್ತಿಲ್ಲ ಜಾಗ ಮಾಡಿಬಿಟ್ಟು ಆಮೇಲೆ ಮೈ ಕೈ ಎಲ್ಲ ಪರ್ಚಾಡ್ಬೇಕಾಯ್ತದೆ ತಿಳ್ಕೊ. ದೊಡ್ಡಸ್ಗೆ ನೋಡೋಕೆ ಹೋಗಿ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಎಲ್ಲ ನಾವು ಮಾಡ್ಕೊತೀವಿ ಅಂದ್ಕೊಂಡು ಕೊನೆಗೆ ಹೆಂಗಾಯ್ತು. ಗೊತ್ತಿಲ್ಲ ಜಾಕೆಲ್ಲ ಮಾಡಕ್ಕೆ ಬಟಾಡ್ತೀರಿ. ತಾರಸಿ ಮನೆ ನೋಡ್ಬಿಟ್ಟಲ್ಲ, ಅದು ನೋಡಿ ಆಸೆ ಆಗ್ಬಿಡ್ತು ನಿನಗೆ. ನಮ್ಮ ಅಣ್ಣನ ಮಗನಿಗೆ ಮಾಡಿದ್ರೆ ಆಯ್ಕಿಲ್ವಾ? ಆವತ್ತಿಂದ ಏನು ಹೊಸಿ ಫೋನ್ ಮಾಡ್ತಾರ ನಮ್ಮ ಅಣ್ಣ ಒಂದೇ ಸಮಕ್ಕೆ. ಆ ಪಾಟಿ ಫೋನ್ ಮಾಡ್ತಾ ಕುಂತದೆ. ಏನಂದ್ರು ಅಂತ ಅವ್ನಿಗೆ ಹೇಳಿ ಸಾಕಾಗಿ ಫೋನ್ ಎತ್ತನಿಲ್ಲ. ಕೇಳ್ತೀನಿ ಅಂದಲ್ಲ ಕವನ ನೀನು ಕೇಳಲಿಲ್ವಾ? ತಿರ್ಗಾ ನಿನಗೆ ಅಂತೀಯಲ್ಲ ಮಗ. ಈಗ ಎಷ್ಟೆಲ್ಲ ಇದಾಯಿತು ಅಂತ ಗೊತ್ತೋತ ನಿನಗೆ. ಅವೆಲ್ಲ ಆದಮೇಲೆ ಹೆಂಗೋ ಓದ್ಲಿ ಅತ್ತಾಗೆ ಅಂದ್ಕೊಂಡು ಓದ್ರವ ಅಂತ ಹೇಳ್ಬಿಟ್ಟಿನಿ. ಈಗ ತಿರ್ಗವ ಮದುವೆ ಆಗು ಅಂತ ಅಂದರೆ ನಮ್ಮ ಅವ್ನಿಗೂ ನಮ್ಮ ಅಪ್ಪನಿಗೂ ಎಲ್ಲ ತಲೆ ಕೆಟ್ಟೋಗೋದೇನಕ್ಕಿಲ್ವಾ? ಹೆಂಗೆ ಕೇಳೋಣ ನಾನು ಹೇಳ್ತಿಲ್ವಕ್ಕ? ನೀನು ಕೇಳೋಕ್ಕಾಗ್ದೆ ನಾನು ಕೇಳ್ತೀನಿ. ನನ್ನ ಮಕ್ಕಳನ್ನ ಕೇಳಿ ಒಪ್ಸೋ ಜವಾಬ್ದಾರಿ ನಂದು. ಕವನನ್ನ ನಾನು ಒಪ್ಸೋಕಾಯ್ಕಿಲ್ವಂಗ ನನಗೆ. ಏನೋ ಅಚ್ಚುಕಟ್ಟಾಗಿ ಸೇರ್ಕೊಳ್ಳಿ, ಕಂಡೋರ್ನ ಯಾಕೆ ಮಾಡಿಸ್ಬೇಕು ಮದುವೆ ಅಂತ ತಾನೇ. ಇವಳಿಲ್ವಾ ಸಾವಿತ್ರಿ ಏನಂತ ಅವಳು ಗೊತ್ತಾ? ನನ್ನ ಮಗಳನ್ನೇ ಮಾಡಿಸು ನಿಮ್ಮ ಅಣ್ಣನ ಮಗಳಿಗೆ, ನಿಮ್ಮ ಅಣ್ಣನ ಮಗನಿಗೆ ಅಂತವ್ರೆ. ಅಯ್ಯೋ ಅವ್ರನ್ನೆಲ್ಲದನ್ನ ಯಾಕೆ ತಗೊಂಡೋಗಿ ಅಚ್ಚುಕಟ್ಟಾಗಿರೋತಕ್ಕೆ ಸೇರಿಸ್ಬೇಕು, ನಮ್ಮ ಮಕ್ಳು ಇರ್ಬೇಕಾರೆ ಅಂತ ನಾನು ಹಂಗೆ ಬಟಾಡ್ತೀನಿ. ನೀನು ನೋಡೋರು ಅರ್ಥನೇ ಮಾಡ್ಕೊಳಕ್ಕಿವಲ್ಲ ನೀನು. ಅಯ್ಯೋ ನಂದು ಏನೂ ಇಲ್ಲ. ನಿಮ್ಮ ಅವನಿಗೆ ಏನು ಮಾಡಿದ್ರು ಬೈತದೆ ನನಗೆ. ನಾನು ಏನು ಹೇಳೋಣ ನಾನು? ನೀನು ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮ ಕುತ್ಕೊಂಬ. ಅವ್ನಿಗೇನು ಗೊತ್ತು? ಅದೇನು ಗಂಡಸು ಬಾಳನ್ನ ಮಾರ್ಲಮ್ಮಿ ಹಬ್ಬ ಅಂತ ಅವ್ನಿಗೇನು ಗೊತ್ತು? ಈಗ ಹೆಣ್ಣೈಕಳನ್ನ ಮನೇಲಿ ಇರ್ಸ್ಕೊಳ್ಳೋದು, ಬೆಂಕಿಯ ಸೊರು ಕಟ್ಟಾಕೊಳ್ಳೋದು ಒಂದೇ. ನಿನ್ಗೆ ಗೊತ್ತಾಯ್ಕಿಲ್ಲ ಸುಮ್ಕಿರು. ಇವಳು ಗಂಗಕ್ಕನ ಮಗಳು ಹೆಂಗಾಯ್ತು? ಇನ್ನೊಂದು ತಕ್ಕ ಮಾರ್ಕ್ ಫಿಕ್ಸ್ ಆಗಿ ನೆನೆ ದಿವಸ ಓಡೋಗಿ ಯಾವುದೋ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡು ಎಲ್ಲವರ ಆಗಲೇ ರಾಮಾಯಣ ಆಗ್ನಿಲ್ವಾ? ಕಲೆ ಏನಾಯ್ತು ತಾಯಿ? ಅದೇನು ಅರ್ಥವೇ ಆಗ್ನಿವಲ್ಲ, ಏನಾಯ್ತು? ಅಯ್ಯೋ ಇಷ್ಟ ಐತಿಲ್ವಂತೆ, ಲವ್ ಮಾಡಿದ್ಲಂತೆ ಕಾಲೇಜ್ಗೆ ಓದ್ತಾವು. ಅಕ್ಕ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜ ತಿಳ್ಕೊಬೇಡ.
ನಮ್ಮಂಥ ಬಡವ್ರ ಮಕ್ಕಳು ಎಷ್ಟು ಓದೋರು ಕೆಲಸ ಕೊಡ್ಸಕ್ಕದ್ದ ನಾವು ಲಕ್ಷಗಟ್ಲೆ ಲಂಚ ಕೊಟ್ಟು ಹೇಳಿ ನೀನೇ ನಾವು ಹೆಂಗೋ ಇದ್ದದಕ್ಕೆ ನಾವು ಕೈ ತೊಳ್ಕೊಳ್ಳೋ ಕಲಿಬೇಕು ಅಚ್ಚುಕಟ್ಟಾಗಿ. ಹೋಗು ಹಿಂಗೆ ಓದ ಕಳ್ಸೋರು ಅಲ್ಲೇ ಲವ್ ಮಾಡ್ಕೊಂಡಿದ್ಲಂತೆ. ನೀವು ನಿಮಗೆ ಅವ್ರಿಗೆ ಅಚ್ಚುಕಟ್ಟಾಗಿರತಕ್ಕ ಮಾಡಬೇಕು ಅಂದ್ಕೊಂಡು ಅವ ಹೆಣ್ಣು ಹೇಳ್ತಂತೆ ನಾನು ಇಷ್ಟಪಟ್ಟಿದ್ದೆ ನಾನು ಅಂತವ. ಹಂಗಂದ್ರು ಬಲವಂತದಿಂದವ ಎಂಗೇಜ್ಮೆಂಟ್ ಮಾಡಿದ್ರು. ಮದುವೆನೂ ಏನದೆ ಇನ್ನು ಬರೋ ಭಾನುವಾರ ಕೆಂಟಿಸಕ್ಕಿತ್ತು ಕನಕ ಮದುವೆ. ನೆನೆ ದಿವಸ ಹೋಗಿ ಗದ್ಗೆ ತಕ್ಕ ಹೋಗಿ ಗದ್ಗೆ ಹತ್ಲಿ ತಾಳಿ ಕಟ್ಕೊಂಡು ಫೋಟೋ ಹೊಡ್ದು ಎಲ್ಲರಿಗೂ ಫೋನ್ ಕಳಿಸಿದ್ರಂತೆ. ಅದು ನೆನೆ ದಿವಸ ಹೊಸಿನೇ ಇವ ಸಂದೇಲಿ ಎಲ್ಲ ಆಗ್ಬೇಕಾ ನಿನಗೆ? ಸುಮ್ಮನೆ ಒಪ್ಕೊಂಡು ಮಾಡೋದು ಕಲಿ. ಅಯ್ಯೋ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ ಕಣವ. ನೋಡೋದ ಬಿಡು, ನೋಡಂಗೂ ಇಲ್ಲ ಬಿಡಂಗೂ ಇಲ್ಲ. ನನ್ನ ಮಾತಾ ಕೇಳು ನೀನು. ನಾನು ಒಪ್ಸೋ ಜವಾಬ್ದಾರಿ ನಂದು. ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ನನಗೆ ಬಿಟ್ಟಾಕು. ಏನೋ ನಿಮ್ಮ ಮಾವ ಉಂಟು ನೀನುಂಟು ಕಣವ. ನಾನಂತೂ ಈ ವಿಷಯದಲ್ಲಿ ತಲೆನೇ ಹಾಕಕ್ಕಿಲ್ಲ. ಸರಿ ಆಯಿತು ಬಿಡು, ನಾನು ಮಾತಾಡ್ತೀನಿ ಮಾವನ ಜೊತೆ. ನೋಡಿಲ್ಲ ನಮ್ಮ ಅಣ್ಣ ಹೊಸಿ ಫೋನ್ ಮಾಡ್ತಿಲ್ಲ ಕನಕ ಜೀವ ತಗ್ಗಿತಕ್ಕಂತದೆ. ಓ ಕಾಣಕನವ, ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತೇ ಇಲ್ಲ. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಮಗೆ ಗೊತ್ತು ಈ ಚಾನಲ್ ಪ್ರಾಬ್ಲಮ್ ಆಗಿತ್ತು, ಇನ್ನೂ ಸಾಲು ಆಗಿಲ್ಲ. ಜುಲೈ 12ನೇ ತಾರೀಕಿಗೆ ರೀಅಪ್ಲೈ ಮಾಡೋಕ್ಕೆ ಅವಕಾಶ ಸಿಕ್ಕದೆ. ಅಲ್ಲಿ ತನಕ ಒಂದೊಂದು ವೀಡಿಯೋ ಹಾಕೋದ ಅಂದ್ಬಿಟ್ಟು ಹಾಕ್ತೇವೆ ಕಣ್ರಪ್ಪ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಂಗೆ ಇರಲಿ. ಭಾಳ ಮಿಸ್ ಮಾಡ್ಕೊತಾ ಇದ್ರಿ ವೀಡಿಯೋಗಳು ಅಂತ ಗೊತ್ತು. ಅದು ಏನು ಮಾಡಿರಿ, ಈ ಥರ ಸಮಸ್ಯೆಗಳು ಬಂದು ಹಿಂಗೆ ಸಿಕ್ಕಾಕೊಂಡು ವೀಡಿಯೋನು ಅಪ್ಲೋಡ್ ಮಾಡಿಲ್ಲ ಇಷ್ಟು ದಿನ ಗಂಟ. ಭಾಳ ಬೇಜಾರಾಗ್ತಿತ್ತು. ನೋಡೋದ ಆದಷ್ಟು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ನೋಡೋದ ಮುಂದೆ ದೇವರು ಬಿಟ್ಟಿರೋದು. ಸರಿ ಕಣ್ರಪ್ಪ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.